ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾರ್ವರಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಸೆಪ್ಪೆ ಹೋಳಿಗೆ ಅಥವಾ ಬಿಳಿ ಹೋಳಿಗೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದು ಈ ಹೋಳಿಗೆ ಸ್ವೀಕರಣೆ ಟೈಮಲ್ಲಿ ಸಾಮಾನ್ಯವಾಗಿ ಸ್ವೀಕರಣೆ ಜೊತೆ ಮಾಡ್ತಾರೆ. ನಾನಿಲ್ಲಿ 1.5 ಕಪ್ನಷ್ಟು ಮೈದಾ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, 2 ಚಮಚೆ ಅಡುಗೆಗೆ ಬಳಸುವಂಥ ಎಣ್ಣೆ ಇಷ್ಟನ್ನು ಹಾಕಿ ಮತ್ತು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಹಾಕಿ ಸ್ವಲ್ಪವೇ ನೀರನ್ನು ಹಾಕ್ಕೊಬೇಕು. ಕಲಿಸ್ತಾ ಬಂದಿದ್ದೀನಿ. ಈ ಹಿಟ್ಟು ನಮಗೆ ಎಲ್ಲೂ ಕೂಡ ಗಂಟಾಗಬಾರ್ದು. ಮತ್ತು ಈ ಹಿಟ್ಟನ್ನು ನಾವು ತಗೊಳ್ಳುವಾಗಲೂ ಕೂಡ ಒಂದು ಸಾರಿ ಜಲ್ಸಿ ಅಂದರೆ ಸಾಣಿಸಿನೇ ತಗೊಬೇಕಾಗತ್ತೆ. ಏನಾದರೂ ಡಸ್ಟ್ ಇದ್ದರೆ ಅಥವಾ ಗಂಟುಗಳಿದ್ದರೆ ಒಡೆಯುತ್ತೆ. ಅದಲ್ಲದೆ ನಮಗೆ ಕಲಿಸೋದಕ್ಕೂ ಈಸಿ ಆಗುತ್ತೆ. ಒಂದೇ ಸಾರಿ ನೀರು ಹಾಕ್ಕೊಂಡ್ರೆ ನಮಗೆ ಹದ ಗೊತ್ತಾಗಲ್ಲ. ಇದು ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಮೆತ್ತ ಆಗಬೇಕು. ಸ್ವಲ್ಪವೇ ನೀರು ಹಾಕ್ಕೊಂಡು ಗಂಟಿಲ್ಲದೆ ಇರೋ ರೀತಿ ಕಲಿಸ್ಬೇಕು. ಆ್ಯಕ್ಚುಲಿ ಹಳ್ಳಿ ಸೈಡಲ್ಲೆಲ್ಲ ಕೆಲವೊಂದು ವಿಷಯಗಳನ್ನು ಕೇಳಲಿಕ್ಕುಂಟು. ನಿನಗೆ ಹೋಳಿಗೆ ಮಾಡಲಿಕ್ಕೆ ಬರುತ್ತಾ ಅಥವಾ ಹೋಳಿಗೆ ಕಲಿಸ್ಲಿಕ್ಕೆ ಬರುತ್ತಾ ಅಂತ ಹೇಳಿ. ಏಕೆ ಅಂತ ಹೇಳಿದರೆ, ಇದು ಸ್ವಲ್ಪ ನೀರು ಏರುಪೇರಾಯಿತು ಅಂತ ಹೇಳಿದರೆ ನಮಗೆ ಹೋಳಿಗೆ ಬರೋದಿಲ್ಲ. ಮತ್ತು ನಾವು ನೆನೆಸಿಟ್ಟು ನಂತರ ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಹೋಳಿಗೆಯನ್ನು ಮಾಡುವಂಥದ್ದು. ಜಾಸ್ತಿ ನೀರಾದರೆ ನಮಗೆ ಹೋಳಿಗೆ ತಟ್ಟಲಿಕ್ಕೆ ಬರಲ್ಲ. ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ಬೋದು. ಕೆಲವೊಂದು ಹಿಟ್ಟು ನಾವು ಬೇಕಾಗುವಷ್ಟು ಪ್ರಮಾಣದಲ್ಲೇ ಅದಕ್ಕೆ ಸರಿಯಾಗಿ ನೀರು ಹಾಕಿದ್ರೂ ಕೂಡ ಹಿಟ್ಟು ಕ್ವಾಲಿಟಿ ಸರಿ ಇಲ್ಲ ಅಂತ ಹೇಳಿದರೆ ತುಂಬ ತೆಳುವಾಗಿಬಿಡುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ನಾವು ನೀರನ್ನು ಹಾಕಬೇಕಾಗತ್ತೆ. ಯಾವುದೂ ಕೂಡ ತುಂಬ ಕಷ್ಟದ ಕೆಲಸ ಅಂತಲ್ಲ. ನಾವು ಮಾಡಿರೋಂಥ ಆಹಾರ ಪದಾರ್ಥವನ್ನು ನಮಗೆ ತಿನ್ನೋದಕ್ಕೆ ಬರುತ್ತೆ ಅಂತ ಹೇಳಿದರೆ ಮಾಡೋದಕ್ಕೂ ಕೂಡ ಬರುತ್ತೆ ಅಂತಲೇ ಲೆಕ್ಕ. ಆದರೆ ನಾವು ಸ್ವಲ್ಪ ಪ್ರಯತ್ನ ಪಡಬೇಕು ಮತ್ತು ಗಮನ ಇಟ್ಟು ಸ್ವಲ್ಪ ಲಕ್ಷ್ಯ ಕೊಟ್ಟು ಅದನ್ನು ಆಸಕ್ತಿಯಿಂದ ನೋಡಿಕೊಂಡು ಮಾಡಬೇಕಷ್ಟೇ. ಯಾವುದೇ ವಿದ್ಯೆ ಆದರೂ ಅಷ್ಟೇ, ಕಲಿಯುವುದಕ್ಕಿಂತ ಮುಂಚೆ ನಮಗೆ ಬ್ರಹ್ಮವಿದ್ಯೆ ಅಂತ ಅನಿಸುತ್ತೆ. ಕಲಿತ ನಂತರ ಅದು ಕೋತಿ ವಿದ್ಯೆ ಅಂತ ಅನಿಸುತ್ತೆ. ನೋಡಿ, ಈ ಪಾತ್ರೆಯು ಕೂಡ ಆಚೀಚೆ ಹತ್ತಿರೋದನ್ನು ನಾನು ಚಮಚೆ ಸಹಾಯದಿಂದ ನೀಟಾಗಿ ತೆಗೆದು ನಂತರ ಎಣ್ಣೆಯನ್ನು ಹಾಕಿ ಹೀಗೆ ಎಲ್ಲ ಕಡೆಯೂ ಕೂಡ ಎಣ್ಣೆ ಹಾಕಿ ಪಾತ್ರೆಯಿಂದ ಅದನ್ನು ಬಿಡಿಸಿ ಇಡ್ತಾ ಇದ್ದೀನಿ. ಈ ಹಿಟ್ಟು ನಮಗೆ ಕಡಿಮೆ ಅಂತ ಹೇಳಿದ್ರೂ ಒಂದು ಅರ್ಧ ಗಂಟೆ ಆದರೂ ಸರಿಯಾಗಿ ನೆನಿಬೇಕು. ಹಾಗಿದ್ರೆ ಚೆಂದಾಗಿ ಜಿಗಿಟು ಬರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಈ ಕಣಕಕ್ಕೆ ಗೋಧಿ ಹಿಟ್ಟು, ಮನೆಯಲ್ಲೇ ಮಾಡಿರುವಂಥ ಗೋಧಿ ಹಿಟ್ಟನ್ನು ಇದೇ ರೀತಿಯಾಗಿ ನೆನೆಸಿ ನಂತರ ಅದನ್ನ ಒನಕೆಯಲ್ಲಿ ಕುಟ್ತಾಯಿದ್ರು. ಮೈದಾ ಹಿಟ್ಟು ಬಂದ ಮೇಲೆ ಯಾರು ಕೂಡ ಅಷ್ಟೊಂದು ಕಷ್ಟದ ಕೆಲಸಗಳನ್ನು ಮಾಡಲ್ಲ. ಇದೇ ರೀತಿ ಮೈದಾ ಹಿಟ್ಟನ್ನೇ ಕಲಿಸುವಂಥದ್ದು. ಹಿಟ್ಟನ್ನು ಕಲಸಿ ನಂತರ ಅದರ ಮೇಲೆಲ್ಲ ಎಣ್ಣೆಯನ್ನು ಹಾಕಿ ಒಂದು ತಟ್ಟೆಯನ್ನು ಮುಚ್ಚಿ ಇಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಒಂದು ಕವರಲ್ಲಿ ಕೂಡ ಹಾಕಿ ಇಡ್ಬೋದು. ಇದನ್ನು ಗಾಳಿ ಆಡದೇ ರೀತಿ ಇರಬೇಕು. ಒಂದು ಪಾತ್ರೆಗೆ ಇಲ್ಲಿ ನಾನು 3 ಚಮಚನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದೀತಾ ಇರುವಾಗ ಇದಕ್ಕೆ ಒಂದು 5 ಚಮಚದಷ್ಟು ಉಪ್ಪು, ಈ ನೀರಿಗೆ ನಾನಿಲ್ಲಿ 3 ಟಬ್ಬಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರೊಟ್ಟಿಯನ್ನು ಮಾಡಲಿಕ್ಕೆ ಮಾಡ್ಕೊಂಡಿರೋಂಥ ಅಕ್ಕಿ ಹಿಟ್ಟೆ ಇದು, ಬೇರೆ ಸಪ್ರೇಟಾಗಿ ಯಾವುದೇ ಅಕ್ಕಿ ಹಿಟ್ಟಲ್ಲ. 1 ಟಬ್ಬಿಗೆ 3 ಕಪ್ಪಿನಂತೆ ನೀರು ಹಾಕಬೇಕು. ನಾವು ಹಿಟ್ಟನ್ನು ಕೂಡಿಸುವಾಗ ನಮಗೆ ಅನ್ನಿಸ್ಬೋದು ಅದು ಸ್ವಲ್ಪ ತೆಳುವಾಗಿದೆ ಅಂತ ಹೇಳಿ. ಬಟ್ ಆರಿದ ಮೇಲೆ ಸರಿ ಕನ್ಸಿಸ್ಟೆನ್ಸಿ ಬರುತ್ತೆ. ನಮಗೆ ಇದು ಹೂರಣದ ಹದ ಬೇಕು, ತುಂಬ ಮೃದುವಾಗಿರಬೇಕು ಈ ಅಕ್ಕಿ ಹಿಟ್ಟಿನ ಸೆರೆ. ಹಾಗಾಗಿ ನಮಗೆ 1 ಕಪ್ಪಿಗೆ 3 ಕಪ್ಪು ಅಂತ ಹೇಳಿದರೆ ನಾನು ಹಾಕಿರೋಂಥ 1 ಚೆಂಬು ನೀರು 1 ಕಪ್ಪು ಹಿಟ್ಟಿಗೆ ಸರಿಸಮ ಹೊಂದುತ್ತೆ. 1 ಚೆಂಬು ನೀರು 3 ಕಪ್ಪು ನೀರನ್ನು ಹಿಡಿಸುತ್ತೆ. ಈ ಹಿಟ್ಟನ್ನು ಹಾಕಿದ ತಕ್ಷಣ ಮಿಕ್ಸ್ ಮಾಡಲಿಕ್ಕಿಲ್ಲ, ಹಾಕಿ ಹಾಗೇ ಬಿಡಬೇಕು. ಇದು ಕೆಳಗೆ ಇರುವಂಥ ನೀರಿನ ಉಗಿಗೆ ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ಹಬೆಗೆ ಬೇಕಳುತ್ತೆ. ನಂತರ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಇದನ್ನು ಈ ಚುಂಚುಕದ ಸಹಾಯದಿಂದ ಅಥವಾ ಮುದ್ದೆ ಕೂಡಿಸುವ ಕೋಲಿನ ಸಹಾಯದಿಂದ ಸೆರೆಯನ್ನು ಕೂಡಿಸ್ಬೇಕು. ಏನೂ ಡಿಫ್ರೆನ್ಸ್ ಇಲ್ಲ. ನಾವು ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿಯೇ ಸೆರೆ ಕೂಡಿಸ್ಕೊಳ್ಳುವಂಥದ್ದು. ಆದರೆ ಸ್ವಲ್ಪ ಮೆತ್ತಗೆ ಕೂಡಿಸ್ಕೊಬೇಕಷ್ಟೇ. ಮತ್ತು ಅನ್ನವನ್ನು ಹಾಕಲಿಕ್ಕಿಲ್ಲ. ಅನ್ನ ಹಾಕ್ದೇ ಕೆಲವರು ಅಕ್ಕಿ ರೊಟ್ಟಿ ಮಾಡ್ತಾರೆ. ಅದೇ ರೀತಿಯೇ ಇದು ಅಕ್ಕಿ ರೊಟ್ಟಿ ಮಾಡೋ ರೀತಿಯೇ ಸೆರೆಯನ್ನು ಕೂಡಿಸ್ಕೊಳ್ಳುವಂಥದ್ದು. ಈಗ ಹಿಟ್ಟನ್ನು ಹಾಕಿ 1-2 ನಿಮಿಷ ಆಗಿದೆ. ನಂತರ ಈ ರೀತಿ ಚುಂಚುಕದ ಸಹಾಯದಿಂದ
ಹಿಟ್ಟು ಮತ್ತು ನೀರು ಎರಡನ್ನೂ ಕೂಡ ಸಂಪೂರ್ಣವಾಗಿ ಮಿಕ್ಸ್ ಮಾಡಬೇಕು. ಕೆಳಗೆ ಎಲ್ಲೂ ಕೂಡ ಖಾಲಿ ಹಿಟ್ಟು ಅಥವಾ ಹಿಟ್ಟಿನ ಗಂಟು, ನೀರು ಆ ರೀತಿ ಯಾವುದೂ ಉಳಿದಿರಬಾರ್ದು. ಸಪ್ರೇಟಾಗಿ ಎಲ್ಲದೂ ಕೂಡ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು. ನಮಗೆ ನೋಡಲಿಕ್ಕೆ ಇದು ಫಸ್ಟು ಸ್ವಲ್ಪ ತೆಳು ರೀತಿ ಕಾಣ್ಬೋದು, ತುಂಬ ಮೆತ್ತ ಅಂತ ಅನ್ನಿಸ್ಬೋದು. ಬಟ್ ಆರಿದ ಮೇಲೆ ಮತ್ತು ನಾವು ನಾದಿದ ಮೇಲೆ ಇದು ಹೂರಣದ ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿ ಬರುತ್ತೆ, ಮೆತ್ತಗೆ. ಅಂದರೆ ಈ ಚಪಾತಿ ಹಿಟ್ಟಿರುತ್ತಲ್ಲ, ಆ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಮೆತ್ತಗಿರಬೇಕು. ನಾವು ಈ ಕಣಕವನ್ನು ಅಂದರೆ ಮೈದಾ ಹಿಟ್ಟನ್ನು ಕಲಸಿದ್ವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು ಇದು ಒಳಗೆ ತುಂಬಲಿಕ್ಕೆ. ಕಣಕಕ್ಕಿಂತ ಹೂರಣ ಸ್ವಲ್ಪ ಪ್ರಮಾಣದಲ್ಲಿ ಗಟ್ಟಿ ಇರಬೇಕು. ಏಕೆ ಅಂತ ಹೇಳಿದರೆ ಈ ಹೂರಣವನ್ನು ಕಣಕದ ಮಧ್ಯೆ ಇಟ್ಟು ನಂತರ ಅದನ್ನು ಕವರ್ ಮಾಡೋದ್ರಿಂದ ನಮಗೆ ಹೂರಣ ಏನಾದ್ರೂ ತಿಳಿಯಿತು ಅಂತ ಹೇಳಿದರೆ ಗ್ರಿಪ್ ಸಿಗೋದಿಲ್ಲ, ಅದನ್ನು ತುಂಬಲಿಕ್ಕಾಗಲಿ ಅಥವಾ ಈ ಅಗಲವಾಗಿ ನೆಕ್ಸ್ಟು ಅದನ್ನ ಹೋಳಿಗೆ ತಟ್ಟಲಿಕ್ಕಾಗಲಿ. ಹಾಗಾಗಿ ನೋಡಿ, ಇವಾಗ ಒತ್ತಿ ತೋರಿಸ್ತಾ ಇದ್ದೀವಿ. ಹಸಿ ಕೈಯನ್ನು ಈ ರೀತಿ ಹಿಟ್ಟಿನ ಮೇಲೆ ಇಟ್ಟರೆ ಕೈಗೆ ಹಿಟ್ಟು ಹತ್ತುತ್ತಿಲ್ಲ, ಹಾಗಾದರೆ ಇದು ಬೆಂದಿದೆ ಹಿಟ್ಟು ಅಂತ ಹೇಳಿ ಅರ್ಥ. ಈಗ ನಮಗೆ ಹೋಳಿಗೆ ಮಾಡಲಿಕ್ಕೆ ಬೇಕಾಗಿರುವಂಥ ಹೂರಣದ ಸೆರೆ ರೆಡಿ ಆಯಿತು. ಇದನ್ನೇ ಕೊಣಬೆಗೆ ಅಗಲವಾಗಿ ಹರಡ್ಕೊಂಡಿದ್ವಿ, ಬಿಸಿ ಆರಬೇಕು. ನಂತರ ಇದನ್ನು ಮೊದಲು ದೊಡ್ಡಕ್ಕೆ ನಾದ್ಕೊಂಡು ಉಂಡೆಗಳನ್ನು ಮಾಡಿ ಇಟ್ಕೊಬೇಕು. ನೆಕ್ಸ್ಟು ಮತ್ತೆ ಉಂಡೆಗಳನ್ನು ಮಾಡಿರೋದು, ಒಂದು ಹಂತದಲ್ಲಿ ಉಂಡೆಯನ್ನು ಮಾಡಿರೋದು, ಮತ್ತು ಎರಡನೇ ಹಂತದಲ್ಲೂ ಕೂಡ ಅದನ್ನು ನೀರು ಹಚ್ಚಿ ಸಂಪೂರ್ಣವಾಗಿ ಎಲ್ಲೂ ಗಂಟುಗಳಿಲ್ದೇ, ಉಂಡೆಗಳಿಲ್ದೇ ನಾದಬೇಕಾಗುತ್ತೆ. ಆ ಟೈಮಲ್ಲಿ ಬೇಕಿದ್ದರೆ ನಾವು ತುಂಬ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ನೀರನ್ನು ಕೈಗೆ ಹಚ್ಕೊಂಡು ಕೂಡ ನಾದ್ಬೋದು. ನಾವು ಈಗ ಮಾಡಿರೋಂಥದ್ದು ನೀರನ್ನು ಕೈಗೆ ಹಚ್ಚಬೇಕು ಅಂತೇಳೇನಿಲ್ಲ, ಸಂಪೂರ್ಣವಾಗಿ ಮೆತ್ತಗೆ ಬಂದಿದೆ. ನೋಡಿ, ಈಗ ದೊಡ್ಡದಾಗಿ ಒಂದು ಸರಿ ನಾದಿ ಇಟ್ಕೊಂಡಿದ್ದೀವಿ. ನಂತರ ಮತ್ತೊಂದು ಸಾರಿ ಇದನ್ನು ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಗಂಟಿಲ್ದೇ ಮತ್ತೊಂದು ಸಾರಿ ನಾದಬೇಕು. ಈ ಹಿಟ್ಟು ನಾದಲಿಕ್ಕೆ ಏನು ತುಂಬ ಕಷ್ಟ ಅನಿಸೋದಿಲ್ಲ, ಏಕೆಂದರೆ ಇದಕ್ಕೆ ನಾವು ಅನ್ನವನ್ನು ಹಾಕಿಲ್ಲ. ಹಾಗಾಗಿ ತುಂಬ ಸ್ಮೂತಾಗಿ ಈಸಿಯಾಗಿ ಬರುತ್ತೆ ನಾದಲಿಕ್ಕೆ. ಇದರಿಂದ ನಮಗೆ ರೊಟ್ಟಿ ಅಥವಾ ಕಡುಬು ಯಾವುದನ್ನಾದ್ರೂ ನಾವು ಪ್ರಿಪೇರ್ ಮಾಡ್ಕೊಬೋದು. ಹಿಟ್ಟನ್ನು ಕೂಡಿಸುವುದು ಒಂದು ಪ್ರೊಸೆಸನ್ನು ನಾವು ಕಲಿತು ಮತ್ತು ಈ ನಾದದನ್ನು ಕಲ್ತ್ಕೊಂಡ್ರೆ ಈ ಅಕ್ಕಿ ಹಿಟ್ಟಲ್ಲಿ ಸುಮಾರಷ್ಟು ನಾವು ಪದಾರ್ಥಗಳನ್ನು ಅಂದರೆ ತಿನಿಸುಗಳನ್ನು ಮಾಡ್ಬೋದು. ವಿವಿಧ ರೀತಿಯ ಕಡುಬುಗಳು, ರೊಟ್ಟಿ, ಸಪ್ಪೆ ಹೋಳಿಗೆ, ಖಾರದ ಹೋಳಿಗೆ, ಈ ಥರ ಸುಮಾರಷ್ಟು ತಿಂಡಿಗಳನ್ನು ನಾವು ಮಾಡ್ಬೋದು. ಬಟ್ ಅಕ್ಕಿ ಬೆಳೆಯುವ ಪ್ರದೇಶಗಳಲ್ಲಿ ಅಕ್ಕಿಯನ್ನೇ ಮುಖ್ಯವಾದ ಪದಾರ್ಥವನ್ನಾಗಿ ಬಳಸ್ಕೊಂಡು ಬಹಳಷ್ಟು ತಿಂಡಿಗಳನ್ನು ಮಾಡ್ತಾರೆ. ಮೆತ್ತಗೆ ನಾದಿರುವಂಥ ಈ ಹಿಟ್ಟಿನ ಉಂಡೆಯನ್ನು ಉದ್ದವಾಗಿ ನಾವು ಕೊಂತವನ್ನು ಮಾಡ್ಕೊಬೇಕು. ಇದಕ್ಕೆ ಕೊಂತ ಅಂತ ಹೇಳೋದು, ಇಷ್ಟು ಉದ್ದ ದಿಮ್ಮೆ ರೀತಿ ಇರೋದನ್ನು ಈ ಕೊಂತ ಮಾಡಿಕೊಂಡು ನಂತರ ನಾವು ಅಕ್ಕಿ ರೊಟ್ಟಿಗೆ ಮಾಡ್ತೀವಲ್ಲ ಅದೇ ರೀತಿಯೇ ಒಂದೊಂದು ಉಳ್ಳೆಗಳನ್ನು ಮಾಡಿಟ್ಕೊಬೇಕು. ಬಟ್ ಇದನ್ನು ಅಗಲವಾಗಿ ಮಾಡ್ಕೊಳ್ಳೋ ಹಾಗಿಲ್ಲ. ಉಳ್ಳೆಗಳನ್ನು ದುಂಡ ಆಕಾರದಲ್ಲಿ ಹೂರಣವಾಗಿ ತುಂಬೋದ್ರಿಂದ ರೌಂಡಾಗಿ ಉಂಡೆ ರೀತಿ ಮಾಡಬೇಕಾಗತ್ತೆ. ನೋಡಿ, ಇನ್ನು ಮುಂದೆ ನೆಕ್ಸ್ಟು ನಾವು ನೀರನ್ನು ಹಚ್ಕೊಳ್ಲಿಕ್ಕಿಲ್ಲ. ಈ ಉಳ್ಳೆಯನ್ನು ಮಾಡಲಿಕ್ಕೆ ಅಥವಾ ಕಣಕವನ್ನು ಮಾಡಲಿಕ್ಕೆ ನಾವು ಎಣ್ಣೆಯನ್ನೇ ಹಚ್ಕೊಳ್ಳುವಂಥದ್ದು. ಇನ್ನು ಇದೆಲ್ಲ ಹೋಳಿಗೆ ನಮಗೆ ಸ್ಮೂತಾಗಿ ಬರುತ್ತೆ. ಈ ರೌಂಡ್ ಆಕಾರದಲ್ಲಿ ನೋಡಿ, ಅಮ್ಮ ರೊಟ್ಟಿ ಮಾಡಿ ಅಭ್ಯಾಸ ಆಗಿ ಇದನ್ನು ಕೂಡ ರೊಟ್ಟಿಯ ಉಳ್ಳೆ ರೀತಿ ಅಗಲಕ್ಕೆ ಮಾಡ್ತಾಯಿದ್ರು. ನಂತರ ಇದು ಹೋಳಿಗೆಗೆ ಅಂತ ಹೇಳಿ ಬಾಲ್ ರೀತಿ ಉಂಡೆ ರೀತಿ ಮಾಡ್ತಾಯಿದ್ದಾರೆ. ಇದನ್ನು ನೆಕ್ಸ್ಟ್ ನಾವು ಮೈದಾ ಹಿಟ್ಟಿನ ಕಣಕದಲ್ಲಿ ಈ ಅಕ್ಕಿ ಹಿಟ್ಟಿನ ಬಾಲನ್ನೇ ಹೂರಣ ಮಾಡಿ ತುಂಬಿ ನಂತರ ಅಗಲಕ್ಕೆ ತಟ್ಟಿ ಹೋಳಿಗೆಯನ್ನು ಮಾಡುವಂಥದ್ದು. ನೋಡಿ, ಇದನ್ನು ಹೀಗೆ ಕೈಯಿಂದ ಹೀಗೆ ಮಧ್ಯೆ ಇಟ್ಕೊಂಡು ಈ ರೀತಿ ರೌಂಡ್ ಮಾಡಿ ಇಡೋದು. ನಾವಿಲ್ಲಿ ಒಂದು 5 ಜನಕ್ಕೆ ಬೇಕಾಗುವಷ್ಟು, ಬೆಳಗಿನ ತಿಂಡಿಗೆ ಬೇಕಾಗುವಷ್ಟು ಸಪ್ಪೆ ಹೋಳಿಗೆಯನ್ನು ಮಾಡಿರುವಂಥದ್ದು. ನಾವು ಸೆರೆ ಕೂಡಿಸ್ಕೊಂಡಿರೋಂಥ ಎಲ್ಲ ಹಿಟ್ಟನ್ನು ಇದೇ ರೀತಿ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀವಿ. ನೋಡಿ, ನಾನು ಮೈದಾ ಹಿಟ್ಟನ್ನು ಕಲಸಿರುವಂಥದ್ದು ಈ ಹದಕ್ಕೆ ಬಂದಿದೆ. ಈಗ ಇದನ್ನೆಲ್ಲ ನಾವು ಅಕ್ಕಿ ಹಿಟ್ಟಿನ ಅರ್ಧಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಈ ಮೈದಾ ಹಿಟ್ಟನ್ನು ತಗೊಂಡು ಹೀಗೆ ಫುಲ್ಲು ಅಕ್ಕಿ ಹಿಟ್ಟಿನ ಸುತ್ತಲೂ ಕೂಡ ಇದನ್ನು ಕವರ್ ಮಾಡಬೇಕು. ನಾವು ಈ ಹೂರಣದ ಹೋಳಿಗೆ ಅಂದರೆ ಈ ತೊಗರಿಬೇಳೆಯ ಹೋಳಿಗೆ ಅಥವಾ ಕಾಯಿ ಹೋಳಿಗೆ ಮತ್ತು ಕಡಲೆಬೇಳೆಯ ಹೋಳಿಗೆಯನ್ನು ಮಾಡುವಾಗಲೂ ಅಷ್ಟೇ ಇದೇ ರೀತಿಯೇ ಪ್ರೊಸೆಸನ್ನು ಫಾಲೋ ಮಾಡುವಂಥದ್ದು. ಬಟ್ ಒಳಗೆ ಹೂರಣ ಅಂತ ಹೇಳಿ ಇವತ್ತು ನಾವು ಅಕ್ಕಿ ಹಿಟ್ಟಿನ ಏನು ಸೆರೆಯನ್ನು ತುಂಬ್ತಾ ಇದ್ದೀವಲ್ಲ, ಅದ್ರ ಬದಲಾಗಿ ನಾವು ಬೇಳೆಯ
ಹೂರಣವನ್ನು ಅಥವಾ ತೆಂಗಿನಕಾಯಿ ಹೂರಣವನ್ನು ತುಂಬಿ ಈ ರೀತಿ ಹೋಳಿಗೆಯನ್ನು ಮಾಡುವಂಥದ್ದು. ಬಟ್ಟು ಹೋಳಿಗೆ ಮಾಡಲಿಕ್ಕೆ ಎಲ್ಲರೂ ಕೂಡ ಕಲೀಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಆದರೆ ಮೊದಲು ಹೋಳಿಗೆ ಮಾಡುವುದನ್ನು ಕಲಿಯುವ ಮುಂಚೆ ಈ ರೀತಿ ಸಪ್ಪೆ ಹೋಳಿಗೆಯನ್ನು ಮಾಡೋದು ಕಲಿತ್ರೆ ಹೋಳಿಗೆ ಮಾಡೋದು ತುಂಬ ಈಸಿಯಾಗಿ ಬರುತ್ತೆ. ಯಾಕೆಂದರೆ ಸೇಮ್ ಪ್ರೊಸೆಸ್ಸು. ಆದರೆ ಈ ಹೂರಣಗಳನ್ನು ತುಂಬಿ ಬೆಲ್ಲ ಹಾಕಿ ಕೂಡಿಸಿರುವಂಥ ಹೂರಣವನ್ನು ತುಂಬಿ ಹೋಳಿಗೆಯನ್ನು ಮಾಡುವ ಟೈಮಲ್ಲಿ ನಮಗೇನಾದರೂ ಮಧ್ಯೆ ಹರಿದು ಹೋಯಿತು ಅಥವಾ ನೀಟಾಗಿ ನಮಗೆ ಹೂರಣ ತುಂಬಲಿಕ್ಕೆ ಬರಲಿಲ್ಲ ಅಂತ ಹೇಳಿದರೆ, ಹರಿದು ಹೋದರೆ ನಮಗೆ ಅಷ್ಟೊಂದು ಒಳ್ಳೆಯದಾಗಲ್ಲ. ಆದರೆ ಈ ರೀತಿ ನಾವು ಸಪ್ಪೆ ಹೋಳಿಗೆಯನ್ನು ಮುಂಚೆ ಮಾಡೋದನ್ನು ಕಲಿತ್ರೆ ಒಂದು ವೇಳೆ ಇದು ಹರಿದು ಹೋದರೂ ಕೂಡ ನಮಗೆ ಏನೂ ತೊಂದರೆ ಇಲ್ಲ. ಹಾಗಾಗಿ ಮೊದಲು ನಾವು ಈ ಬೆಲ್ಲದ ಹೋಳಿಗೆಗಳನ್ನು ಮಾಡೋದಕ್ಕೆ ಕಲಿಯೋಕ್ಕಿಂತ ಮುಂಚೆ ಸಪ್ಪೆ ಹೋಳಿಗೆಯನ್ನು ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ನಾವೆಲ್ಲ ಕಲ್ತಿದ್ದು ಹೀಗೇ, ಮೊದಲು ಸಪ್ಪೆ ಹೋಳಿಗೆಯನ್ನು ಮಾಡೋದು ಕಲಿತು ಮತ್ತು ಸಿಹಿ ಹೋಳಿಗೆಗಳನ್ನು ಮಾಡಲಿಕ್ಕೆ ಕಲ್ತಿರುವಂಥದ್ದು. ನೋಡಿ, ಹೀಗೆ ತುಂಬ ತೆಳುವಾಗಿ ಅದನ್ನು ತಟ್ಟಿ ದೋಸೆಯ ಹಂಚಿಗೆ ಮೊದಲೇ ಎಣ್ಣೆಯನ್ನು ಬಿಟ್ಟು ನಂತರ ಈ ಹೋಳಿಗೆಯನ್ನು ತಟ್ಟಿರೋದನ್ನು ಹಾಕಿ 2 ಕಡೆ ಬೇಯಿಸಿದರೆ ಆಯಿತು. ಇದೇ ರೀತಿಯೇ ನಾವು ಎಲ್ಲ ಹಿಟ್ಟನ್ನು ಕೂಡ ಎಲ್ಲ ಹೋಳಿಗೆಗಳನ್ನು ಕೂಡ ಮಾಡಿ ಮುಗಿಸಿದ್ದು. ನೀವು ಬೇಕಿದ್ದರೆ ಈ ಕೈಯಲ್ಲಿ ತಟ್ಟುವ ಬದಲಾಗಿ ಹೂರಣವನ್ನು ತುಂಬಿ ನಂತರ ಚಪಾತಿ ಮೇಕರಲ್ಲಿ ಅಥವಾ ರೊಟ್ಟಿ ಮೇಕರಲ್ಲಿ ಕೂಡ ಇದನ್ನು ಪ್ರೆಸ್ ಮಾಡಿ ಹಾಕ್ಬೋದು. ನೋಡಿ, ನಾನು ಒಂದು ಅರ್ಧ ಗಂಟೆಗಿಂತ ಮುಂಚೆನೇ ಈ ಕಣಕವನ್ನು ನೆನೆಸಿ ಇಟ್ಟಿದ್ದೆ. ನೋಡಿ, ಕಣಕ ನಮಗೆ ಈ ಹದಕ್ಕೆ ಬಂದಿದೆ, ನೀಟಾಗಿ ನೆಂದಿದೆ ಮತ್ತು ಹಿಟ್ಟು ಕೂಡ ತುಂಬ ಒಳ್ಳೆಯದಿತ್ತು, ಜಿಗುಟು ಕೂಡ ಬಂದಿದೆ. ಇದು ಈ ರೀತಿ ಇದ್ದರೆ ಮಾತ್ರ ನಮಗೆ ಹೋಳಿಗೆ ಚೆನ್ನಾಗಿ ಬರೋದು. ಅಕ್ಕಿ ರೊಟ್ಟಿ ಮೊದಲೇ ತೆಳುಗಿರುತ್ತೆ, ಅಕ್ಕಿ ರೊಟ್ಟಿಗಿಂತನೂ ತುಂಬ ತೆಳುಗೆ ಬರುತ್ತೆ ಇದು. ಮತ್ತು ಮೈದಾವನ್ನು ಮಿಶ್ರಣ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ, ಎಣ್ಣೆ ಹಚ್ಚಿ ಮಾಡೋದಾಗಿರೋದ್ರಿಂದ. ಈ ಯಾವುದಾದ್ರೂ ಬಾಳೆಹಣ್ಣಿನ ಸೀಕರಣೆ ಅಥವಾ ಮಾವಿನ ಹಣ್ಣಿನ ಸೀಕರಣೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಇದೇ ರೀತಿಯೇ ಈ ಅಕ್ಕಿ ಹಿಟ್ಟಿನ ಹೂರಣಕ್ಕೆ ಮೆಣಸಿನಕಾಯಿಯನ್ನು ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಈ ಥರದ್ದೆಲ್ಲನೂ ಹಾಕಿ ಖಾರದ ಹೋಳಿಗೆ ಅಂತ ಹೇಳಿ ಕೂಡ ಮಾಡ್ತಾರೆ. ನಾವು ಇಲ್ಲಿ ಮಾಡ್ತಾ ಇರೋದು ಸಪ್ಪೆ ಹೋಳಿಗೆ. ಇದನ್ನು ಬೇಕಿದ್ದರೆ ನಾವು ಸೀಕರಣೆಗಳ ಜೊತೆ ತಿನ್ಬೋದು ಅಥವಾ ತೆಂಗಿನಕಾಯಿ ಚಟ್ನಿಯನ್ನು ಕೂಡ ಮಾಡಿಕೊಂಡು ತಿನ್ಬೋದು. ಬಟ್ಟು ಖಾರದ ಹೋಳಿಗೆಗೆ ನಾವು ಸೀಕರಣೆಯನ್ನು ಮಾಡೋದಕ್ಕೆ ಅಷ್ಟೊಂದು ಒಳ್ಳೆಯದಾಗಲ್ಲ ಸೀಕರಣೆ ಜೊತೆ ತಿನ್ನಲಿಕ್ಕೆ. ನಾವು ಇವತ್ತು ಕೂಡಿಸಿರುವಂಥ ಹಿಟ್ಟಿಗೆ 30 ಹೋಳಿಗೆಗಳಾಗಿತ್ತು. ನಮಗೆ 5 ಜನಕ್ಕೆ ಸಾಕಾಯ್ತಿದ್ದು. ಎಲ್ಲ ಹೋಳಿಗೆಗಳನ್ನು ಇದೇ ರೀತಿಯೇ ನಾವು ಹೂರಣವನ್ನು ತುಂಬಿ ಕೈಯಲ್ಲಿ ತಟ್ಟಿ ಮಾಡುವಂಥದ್ದು. ನೋಡಿ, ನಾನಿಲ್ಲಿ ಸಪ್ಪೆ ಹೋಳಿಗೆ, ಅದರ ಜೊತೆಗೆ ಮಾವಿನ ಹಣ್ಣಿನ ಸೀಕರಣೆ, ತೆಂಗಿನಕಾಯಿಯ ಚಟ್ನಿ ಇಷ್ಟನ್ನು ಮಾಡಿದ್ದೀವಿ. ಆ್ಯಕ್ಚುಲಿ ತೆಂಗಿನಕಾಯಿ ಚಟ್ನಿ ಕೂಡ ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತು ಮಾವಿನ ಹಣ್ಣಿನ ಸೀಕರಣೆ ಕೂಡ ಅಷ್ಟೇ ಚೆನ್ನಾಗಿ ಇದಕ್ಕೆ ಮ್ಯಾಚ್ ಆಗುತ್ತೆ. ಸಿಹಿ ತಿಂದು ಬೇಜಾರಾಗಿದ್ದರೆ ಬೇಕಿದ್ದರೆ ನಾವು ಖಾಲಿ ತೆಂಗಿನಕಾಯಿ ಚಟ್ನಿಯನ್ನು ಕೂಡ ಮಾಡಿಕೊಂಡು ಇದನ್ನು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.